ನೋಡ್ಬೋದು ಈ ಸನ್ಸೆಟ್ ಆಗ್ತಾ ಇದೆ, ಎಷ್ಟು ನೈಸ್ ಕಾಣಿಸುತ್ತೆ ಸನ್ಸೆಟ್. ಹಳ್ಳಿಯಲ್ಲಿರುವವರಿಗೆ ಗೊತ್ತು ಸನ್ಸೆಟ್ ಆಗೋದು ಸನ್ರೈಸ್ ಆಗೋದು ಯಾವ ಥರ ಆಗುತ್ತೆ ಆಗ್ತಾರಿಲ್ಲ ಅಂತ. ಸಿಟಿಯರಿಗೇನು ಗೊತ್ತಿರೋಲ್ಲ. ಅದನ್ನು ಎಲ್ಲ ಕಡೆ ಎಲ್ಲಾರು ಒಂದು ಕಡೆ ದೂರ ಹೋಗಿ ಸನ್ರೈಸ್ ಆಗ್ತಾ ಇರುತ್ತೆ, ಸನ್ಸೆಟ್ ಆಗ್ತಾ ಇರುತ್ತೆ, ಅದನ್ನು ದೊಡ್ಡ ಒಂದು ಹಬ್ಬ ಆಚರಿಸ ಮಾಡ್ದಂಗೆ ಮಾಡ್ತಿರ್ತಾರೆ. ಬಾ ಬಾ ಬಾರಪ್ಪ ಮಲಗ. ಊಟ ಇಲ್ಲನಾ? ಹೌದಾ? ನೀರು ಕಟ್ಟಾಕತ್ತೆ ಹಂಗಾರ? ಏನೋ ನೋಡಕತ್ತಿವಲ್ಲ ಚಡ್ಡಿ ಸ್ವಲ್ಪ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ತೆಳಗಿಳಿಸ ಎಲ್ಲರಿಗೆ ಕಾಣುತ್ತಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಮಣಕಲ್ ಮಠ ಬರುತ್ತೆ ನೀರು, ಮಣಕಲ್ ಮಠ ನೀರು ಬರ್ತಂತೆ. ಹೋಗಿ ನೀರು ಕಟ್ಟ ಹೊತ್ನಾಗ ನೀರು ಇರೋದು ಬೋಧನಿಕಿನ ಹೈಟ್ ಬರೋವಲ್ಲ, ಮಣಕಲ್ಕಿನ ಮ್ಯಾಗ ಬರ್ತಂತಾರೆ. ತಂಪ ಜಾಡ್ಕೊಂಡು ಕೇಳಕೊಂಡ್ಬಿಟ್ಟು ಯಾಕೆ ಭಾಳ ಆಯ್ತು. ಆಮೇಲೆ ಕೇಳಬೇಕಲ್ಪ ಮತ್ತೆ ಕೇಳಕ್ರಿ. ಏನ್ಲೇ ಭಾರಿ ಸ್ಮಾರ್ಟ್ ಆಗ್ಬಿಟ್ಟು ಗಾಡ ಪಡ ತೆಗಿಸಿ. ಅಯ್ಯೋ ಏನಿಲ್ಲಪ್ಪ, ಒಂಥರ ಅದು ನಾನು ಡೀಪಲ್ಲಿ ಇದನ್ನಲ್ಲ ಒಂದು ಕಾಮಿಡಿ ಆಗ್ತೀನಿ ನನಗೆ. ಕೈಲಿ ಎಷ್ಟ ಹೊಂಟದ ಈಗ? ಹಂಗ ಹೋಗ್ಬೇಕು. ಇಲ್ಲ ನೋಡ್ಬೋದು ಸಜ್ಜಿಗೆ ಹೆಬ್ಜನ್ ಹುಳ ಏನು ಮಾಡಕತ್ತೈತಪ್ಪ ಅಂದ್ರೆ ಒಂಥರ ಮೊಗ್ಗು ದುಂಬಿಗೆ ಬಂದು ಇದು ಮಾಡ್ತಾರೆ. ಅಲ್ಲಿ ನೋಡಗ ಎಷ್ಟದವ ಅವು. ನಾವೇನಾರ ತೊಂದರೆ ಕೊಟ್ರೆ ನಮ್ಮನ್ನ ಕಡಿತಾವ, ತಾವು ನೋಡಿದ್ರೆ ನಮ್ಮ ಸಜ್ಜಿಗೆ ತೊಂದರೆ ಕೊಡಕಂತಾವ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತಪ್ಪಿಲ್ಲ ಇದೆಲ್ಲ, ಏನು ಮಾಡೋಕ್ಕಾಗಲ್ಲ. ಚಾಪಡಿ ಬಡಿಲೇ ಕೊಡಿ. ಇವು ಒಂಥರ ನಮ್ಮ ಹೊಲ್ದಾಗ ಹುಳಿ ಇದ್ದಂಗೆ ಇವ. ಆದ್ರೆ ಚಿರ್ತಿ ಕಂಚ್ಕೊಂಡು ತೆಂಗಿನ ಹತ್ತನಂತ ನನಗೆ ಗೊತ್ತಿದ್ದ. ನಾನಂದೆ ತೆಂಗಿನ ಗಿಡ ಚಿರಿತಿ ಹತ್ತುತ್ತಾರ ಸಂಬಂಧ ಒಳ್ಳೆ ಅದೇ ಅಂದ್ರೆ ಫಸ್ಟ್ ಏನಂತ ಕೇಳ್ದ, ಚಿರಿತಿ ಬಂದಂತಂದು ಮುದೇ ನೂರದಲ್ಲಿ ಅಂತಂದ. ಹೌದನ ಅಂದ್ರೆ ಟರ್ ಅಂದಲ್ಲ. ಟರ್ನಾಗ ಏನಾಯ್ತು ಅದ್ರಾಗ? ಒಂಥರ ಟ್ಯಾಬ್ ಇದ್ದಾಗ ಅದು ಆ ಗಾಡಿ ಸರ್ವಿಸಿಂದು ಮೀಟ್ರ್ ಇತ್ತು. ಆ ಮೀಟ್ರದ್ದು ನಾವು ಸ್ವಲ್ಪ ತೆಗೆದು ಯಾವ ಇವೆಲ್ಲ ಲೈಟ್ ಆಫ್ ಮಾಡ್ಬೇಕಾಗತ್ತೆ. ಇಂಜನಿಂದ ಲೈಟ್ ಆಫ್ ಮಾಡ್ಬೇಕಾಗತ್ತೆ. ಅದು ಸರ್ವಿಸ್ ಮಾಡಿದ್ರೆ ಲೈಟ್ ಇರಬಾರ್ದು ಅಂತವೆ. ಅದನ್ನು ತರ್ಸಕ್ಕೆ ಹೋಗ್ತೀವಿ. ಅಂದ್ರೆ ಈಗ 4000 ಚಿಲ್ಲರದ್ದು ಸರ್ವಿಸ್ ಮಾಡ್ತೈತಲ್ಲ, ಇದನ್ನ ಮುಂದೆ 4000 ಚಿಲ್ಲರಕ್ಕೆ ಆ ಲೈಟ್ ಬರುತ್ತೆ. ಆವಾಗ ಮತ್ತೆ ಸರ್ವಿಸಿಂಗ್ ಇರುತ್ತೆ. ಟೀ ಕುಡಿಯೋಕೊಂತ ಬಂದಿದ್ದೆ. ಟೀ ಯಾಕಡೆ ಸರಿ ಇರಲಿಲ್ಲ, ಸ್ವೀಟ್ ಅಷ್ಟೇ ತಿಂದ್ವಿ. ಸ್ವಲ್ಪ ಚೆನ್ನಾಗಿತ್ತು. ಅದ್ರಾಗ ಸ್ವೀಟ್ ತಿಂದಿಂದ ನೀರು ಕುಡಿದ್ರೆ ಟೇಸ್ಟ್ ಅನ್ಸಲ್ಲ ಏನಾದರೂ. ಹನುಮಂತ ಟೀ ಕುಡ್ಸೋಕೆ ಬಂದಾನೆ ಇಲ್ಲಿ. ನಾವು ಕೂಡ ಟೀ ಕುಡಿಯೋಕೆ ಬಂದ್ವಿ. ಗಾಡಿ ಸರ್ವಿಸಿಂಗ್ ಇತ್ತು, ಒಂದು ಗಾಡಿ ಸರ್ವಿಸ್ ಮಾಡಿಕೆ. कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ಬಂದು ಇದು ಪಾರ್ಟಿ ಅಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ ಗಾಡಿ ಇಂಜನ್ ಸರ್ವಿಸ್ ಮಾಡಿಸಿದ ಲೈಟ್ ತೆಗ್ಸಿದಕ್ಕೆ ಸ್ವೀಟ್ ಕೊಡ್ಸೋಣ. ಏನ್ಪಾ ನಕ್ಕನ್ಲೇ ತಿನ್ನಕ್ಕೆ ಏನಾದ್ರೆ ಒಂಚೂರು ಕೊಡಮ್ಮ. ಸ್ವೀಟ್ ತಿನ್ನಕತ್ತೀವಿ, ಸ್ವೀಟ್ ತಿನ್ನಂಬರಿ ಗಾಯ್ಸ್. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ದಪ್ಪ ಆಗಿಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಗೊಬ್ಬರ ಎಲ್ಲ ಚೆನ್ನಾಗಿ ಬಾ ಆಗಬೇಕಾಗಿತ್ತು. ಇನ್ನೂ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಿಟ್ಟಿವಿ. ಅದು ರಿಲ್ಯಾಕ್ಸ್ ಅದೇ ಥರ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಹಾಕಿವಲ್ಲ ಅದನ್ನು. ಇದು ಹೆಂಗಾಗೈತೆ ಅನ್ನೋ ಗೊತ್ತಿಲ್ಲ ನೋಡಿದನ. ನಮಸ್ಕಾರ, ನೀವಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬ್ಲಾಗು ಸ್ಟಾರ್ಟ್ ಮಾಡು. ಯಾಕಪ್ಪ ಅಂತಾರೆ, ಈ ಒಂದು ಕೇರಳ ಸ್ಟೋರಿ ಐತಲ್ಲ, ಅದು ತುಂಬ ಸಖತ್ತಾಗಿ ಐತಿ. ನಮ್ಮ ಹಿಂದೂಗಳಿಗೆ ಅದನ್ನು ನೋಡಲೇಬೇಕಾದಂಥ ಒಂದು ಫಿಲ್ಮ. ಅದನ್ನು ನೋಡಿ
ಅದು ಏನೇನು ವಿಷಯಗಳಿದಾವೆ ಅದನ್ನೆಲ್ಲದನ್ನು ತಗೊಳ್ಳೋನ ತಗೊಳ್ಳಿ, ಏನು ವಿಷಯಗಳನ್ನು ಬಿಡಬೇಕು ಆ ವಿಷಯಗಳನ್ನು ಬಿಡ್ರಿ, ಬಿಟ್ಟು ನಮ್ಮ ಧರ್ಮನ ಉಳಿಸಿ ಮುಂದಕ್ಕೆ ನಡೀರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಧರ್ಮ ಅನ್ನೋದು ತುಂಬಾನೇ ದೊಡ್ಡದಾದಂಥದ್ದು. ಅದನ್ನು ಅರ್ಥ ಮಾಡ್ಕೊಂಡು ಯಾವುದೋ ಒಂದು ಯಾವುದೋ ಒಂದು ಇದೆಲ್ಲ ನಡೀತಾ ಇರುತ್ತೆ. ಅದರಿಂದ ಮೂಲಕ ಅವರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾನು ನೋಡಿಲ್ಲ, ಅದಕ್ಕೆ ಅದನ್ನ ನೀವು ಫಿಲಿಂ ನೋಡಿ. ಮೂನು ಅಂದ್ರೆ ಚಂದ್ರಪ್ಪ ಇನ್ನೂ ಕೂಡ ಮುಳುಗಿಲ್ಲ, ಎರಡೂ ಕೂಡ ಒಂದೇ. ಈಗ ಇಲ್ಲಿ ಸನ್ರೈಸ್ ಆಗ್ತದೆ, ಇಲ್ಲಿ ಮೂನು ಇನ್ನೂ ಕೂಡ ಮುಳುಗಿಲ್ಲ. ಅಂದ್ರೆ ಸನ್ರೈಸ್ ನೋಡಿ ಹತ್ರ ಕಾಣುತ್ತಾ, ನೋಡ್ಬೋದು ಸನ್ರೈಸ್ ಆಗ್ತಾಯಿದೆ ಇಲ್ಲಿ. ಪ್ರತಿದಿನವೂ ಕಷ್ಟಪಡಲೇಬೇಕು. ಈ ರಾಜಕಾರಣಿಗಳಾಯಿತು, ದೊಡ್ಡ ದೊಡ್ಡ KS ಆಫೀಸರ್ ಆಯಿತು, IAS ಆಫೀಸರ್ಗಳಾಯಿತು, ಇವರೆಲ್ಲ ಕೂಡ ತಮ್ಮದೇ ಆದ ಒಂದಿಷ್ಟು ಆಸ್ತಿಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ರೈತರಿಗೆ ಆಸ್ತಿ ಮಾಡ್ಕೊಳೋಕ್ಕೆ ಸಾಧ್ಯನೇ ಇಲ್ಲ. ಎಕರೆ 2 ಎಕರೆ 4 ಎಕರೆ ಇಷ್ಟೇ ಇರುತ್ತೆ. ಅದನ್ನು ಇಂಪ್ರೂವ್ ಮಾಡೋಕ್ಕೂ ಕೂಡ ಆಗಲ್ಲ. ಯಾಕೆ ಆಗಲ್ಲ ಪ್ರಶ್ನೆ ಇದೆ ಅಲ್ವಾ? ಯಾಕಾಗಲ್ಲಪ್ಪ ಅಂದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬೀಜ ಕೊಡಲ್ಲ, ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಡಲ್ಲ. ಗೊಬ್ಬರ ಬೀಜ ಎಲ್ಲ ನಮ್ಮ ಕಡೆನೇ ಸಿಗ್ತಾ ಇರುತ್ತೆ. ಆದರೂ ಕೂಡ ಬೇರೆ ಕಡೆ ತೊಗೋಬೇಕು ಅಂದಾಗ ನೋಡಿ, ನಾವು 1 ಕ್ವಿಂಟಲ್ ಬೀಜ ಕೊಡ್ತೀವಿ, 1 ಕ್ವಿಂಟಲ್ ಮಾರಿರ್ತೀವಲ್ಲ, ಅಂದ್ರೆ 5 ಕ್ವಿಂಟಲ್ಗೆ 5 kgಗೆ 1 ಕ್ವಿಂಟಲ್ ಮಾರಿರ್ತೀವಲ್ಲ, 1 ಕ್ವಿಂಟಲಷ್ಟು ರೇಟ್ ಇದ್ದಿದ್ದನ್ನು 5 kgಗೆ ರೇಟ್ ಮಾಡ್ತಾರೆ ಅವರು. ದಲ್ಲಾಳಿಗಳಾಯಿತು, ದೊಡ್ಡ ದೊಡ್ಡ ಅಂಗಡಿಗಳಾಯಿತು, ಈ ಥರ ಅಂದಾಗ ನೋಡಿಗ ಸಜ್ಜಿ ಬಂದ್ಬಿಟ್ಟೈತಿ. ಸಜ್ಜಿ ಬಂದ್ರೆ ಗುಬ್ಬಿಗಳು ಈ ಥರ ಈಗ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಎಲ್ಲ ತಿಂದ್ಬಿಟ್ಟಾವು, ಈ ಥರ ತಿಂದ್ಬಿಡ್ತಾವೆ. ಈ ಕಡೆ ಪ್ರಾಣಿಗಳಿಗಾಯ್ತು ಪಕ್ಷಿಗಳಿಗಾಯ್ತು ಕೂಡ ಅನ್ನ ಹಾಕಬೇಕು. ಇಲ್ಲ ಇಂಥ ಗೋರ್ಮೆಂಟು ಲಂಚ ತಿನ್ನೋರು ಮತ್ತು ರೈತರಿಗೆ ಯಾವುದೇ ಲಾಭ ಮಾಡದೇ ಇರೋರಿಗೂ ಕೂಡ ನಾವು ಕೂಳ ಹಾಕ್ಬೇಕು. ನಾವೆಲ್ಲಿ ಹೋಗ್ಬೇಕ್ರಿ? ರೈತರು ಅಂತಂದ್ರೆ ಏನು ತಿಳ್ಕೊಂಬಿಟ್ಟಿದಾರೋ ಗೊತ್ತಿಲ್ಲ. ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ರೈತರಿಗೆ. ಸರ್ಕಾರದಿಂದ 1 ರೂಪಾಯಿ ಕೂಡ ಬರ್ತಾಯಿಲ್ಲ ಈ ನಮ್ಮ ಕರ್ನಾಟಕ ಸರ್ಕಾರದಿಂದ. ಸೆಂಟ್ರಲ್ ಗೌರ್ಮೆಂಟಿಂದ 2,000 ರೂಪಾಯಿ ಮೋದಿಯವ್ರು ಮಾಡಿದ್ದಾರೆ. ಅದು 2,000 ರೂಪಾಯಿ ಎದಕ್ಕೆ ಸಾಲುತ್ತೆ ಹೇಳಿ? ಅದಕ್ಕೆ ರೈತರು ತುಂಬಾ ಕಷ್ಟಪಡ್ತಾ ಇರ್ತಾರಲ್ಲ, ಆ ಕಷ್ಟಕ್ಕೆ ಒಂದು ಬೆಲೆ ಆದರೂ ಕೊಡಬೇಕಲ್ವ? ರೈತದ ಬೆನ್ನೆಲುಬು ಅಂತಂದು ಎಲ್ಲೆಲ್ಲೋ ಒಂದೊಂದು ಫಂಕ್ಷನ್ ಮಾಡ್ಕೊಂಡು ಅಡ್ಡಾಡಿಬಿಡ್ತಾರೆ. ಅಲ್ಲಿ ಅವ್ರವ್ರ ಜಾತಿ MLAಗಳು MP ಗಳು ಇದ್ದಾಗ ಅವ್ರ ಜಾತಿ ಮಂದಿ ಕಲಿಸಿ ಕಾಸ ಕುಗ್ಯಾಡಿ ಅರ್ಚಾಡಿ ಹೋಗಿಬಿಡ್ತಾರೆ. ಇವರು ಕೂಡ ಕೆಕ್ಕಿ ಹೊಡೆದು ರೈಸಿಗೆ ಊಟ ಗಿಟ ಮಾಡಿಸಿರ್ತಾರೆ, ಊಟ ಗಿಟ ಮಾಡಿ ಬಂದ್ಬಿಡ್ತಾರೆ, ಮುಗಿದೋಯ್ತು. ಅದನ್ನು ಮಸೂದೆಗೆ ತರಲ್ಲ, ಮುಂದೆ ನಡೆಯಲ್ಲ. ಮತ್ತು ಈಗ ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾವೆ. ಯಾಕೆ ಮುಚ್ತಾ ಇದ್ದಾವೆ? ಉರ್ದು ಶಾಲೆಗಳಿಗೆ 400 ಬಿಡುಗಡೆ ಮಾಡಿದ್ದಾರೆ. ಕನ್ನಡ ಶಾಲೆಗಳು 650 ಶಾಲೆಗಳು ಮುಚ್ಚಿದಾವೆ. ಬಟ್ ಇಲ್ಲಿ ತಿಳ್ಕೊಬೇಕು ಜನರು, ಯಾವ ಥರ ಯಾರನ್ನ ಆಯ್ಕೆ ಮಾಡಿದ್ರ ಅಂದ್ರೆ ಉರ್ದು ಅವರಿಗೆ ಕೊಟ್ಟಿದ್ದಾರೆ ಅಂತ ನಾನು ಇದು ಮಾಡ್ತಾಯಿಲ್ಲ. ಅವರು ಬೆಳೀಲಿ, ಬೆಳೆಯೋಕೆ ನಾನು ಬೇಡ ಅನ್ನಲ್ಲ. ಈ ಕಡೆ ಕನ್ನಡ ಶಾಲೆಗಳನ್ನ ಯಾಕೆ ಮುಚ್ತಾಯಿದ್ರಿ? ಅವ್ರಿಗೆ ಕೂಡ ಫಂಡ್ ಕಳಿಸಿ ಅವ್ರನ್ನೂ ಕೂಡ ಉದ್ಧಾರ ಮಾಡಿ. ನಮ್ಮಂಥ ಬಡಪಾಯಿಗಳು ರೈತರ ಮಕ್ಕಳು ಎಲ್ಲಿ ಕಲಿಬೇಕು? ದುಡ್ಡು ಕೊಟ್ಟು ಕಲಿಯೋಕ್ಕಾರೆ ಆಗೋದಿಲ್ಲ. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಈ ಥರ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಶಾಲೆಗಳದಾವೆ, ಕಾಲೇಜ್ಗಳದಾವೆ. ಅವ್ರಿಗೆ ಏನೇ ಇಲ್ಲಪ್ಪ ಅಂತಂದ್ರೆ 5,000ರಿಂದ ಸ್ಟಾರ್ಟ್, ಲಕ್ಷ ತನ. ಎಷ್ಟು ಲಕ್ಷ ಆಗುತ್ತೋ ಗೊತ್ತಿಲ್ಲ. ಅಷ್ಟು ಲಕ್ಷ ಕೊಟ್ಟು ಕಲ್ಸೋಕ್ಕಾಗತ್ತಾ? ಗೌರ್ಮೆಂಟ್ ಕಾಲೇಜ್ ಇದ್ದರೆ ಪರ್ಸೆಂಟೇಜ್ ಮಾಡ್ಕೊಂಡು ನಾವು ಮೆರಿಟ್ ತಂದೆ ತಾಯಿಗಳು ಕಷ್ಟಪಟ್ಟು ನನ್ನ ಮಕ್ಕಳು ಓದಲಿ ಅಂತ. ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ ಅಂದಾಗ ಪರ್ಸೆಂಟೇಜ್ ಇದ್ದರೂ ಕೂಡ ಅತ್ತಲ್ಲಿ ಹೋಗಿ ಹಚ್ಬೇಕಾಗತ್ತೆ, ಅಂತಲ್ಲಿ ಪೆಂಡಿ ದುಡ್ಡು ಬೇಕಾಗತ್ತೆ. ಆ ದುಡ್ಡು ನನ್ನ ಮಗ ಕಲಿತು ಏನೋ ಮುಂದೆ ಮಾಡ್ದಾನೆ ಅಂತಂದು ಇವರು ಕೊಡ್ತಾರೆ. ಸಾಲ ಸೋಲ ಮಾಡಿ ಬ್ಯಾಂಕ್ನಲ್ಲಿ ತೆಗೆದು. ಒಂದಿನ ಆಗಲಿಲ್ಲ, ಆ ಪರಿಸ್ಥಿತಿ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು, ಅಲ್ಲಿ ಓದೋಕ್ಕಾಗಲಿಲ್ಲ, ಆದರೂ ಕೂಡ ಸರಿ ಆಗಲಿಲ್ಲ ಅಂದಾಗ ಇಲ್ಲಿ ಜೀವಗಳೇ ಹೋಗ್ಬಿಡ್ತಾವೆ. ಬರೀ ಎಂಡಿ ತೆಗಿಯಮೀಗ ಫುಡ್ ತಗೊಂಡು ಒಳಗೆ ಎಂಡಿ ತೆಗಿಬೇಕು.
ನಮ್ದಿದೇ ಅಲ್ವಾ ಕರ್ತವ್ಯ ದಿನನಿತ್ಯ. ಇದು ಏನಪ್ಪ ಅಂದ್ರೆ ವರ್ಲ್ಡ್ ಬಿಗ್ಗೆಸ್ಟ್ ಪರ್ಫ್ಯೂಮ್ ಇನ್ ದ ವರ್ಲ್ಡ್ ಅಂತ ನಾನು ಅನ್ಕೊತೀನಿ.